ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜೇತಾಸ್ ಗ್ಯಾಲರಿ. ಇವತ್ತು ನಾನು ನಿಮಗೆ ಪಲ್ಯದ ಪೌಡ್ರ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡಿ. ಜೀರಿಗೆ ಒಂದು 7 ಗ್ರಾಮಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಕಡಲೆ ಹುರ್ಗಡಲೆ ಇದು 65 ಗ್ರಾಮ್, ಅಕ್ಕಿ 65 ಗ್ರಾಮ್, ಬಿಳಿ ಎಳ್ಳು 20 ಗ್ರಾಮ್, ಸ್ವಲ್ಪ ಅರಿಶಿನ ಪುಡಿ, ಒಂದು 4 ರಿಂದ 5 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹುರ್ಕೊಳ್ಬೇಕು. ಹುರ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಮತ್ತು ಇದನ್ನು ಹುರ್ಕೊಂಡಿದ್ದಾಗಿದ ತಕ್ಷಣ ಬಿಸಿ ಇರುತ್ತೆ. ಆ ಬಿಸಿ ಇದ್ದಾಗ ಜಾರ್ಗೆ ಹಾಕಬೇಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೊಳ್ಬೇಕು. ಈಗ ಪಾನ್ ಬಿಸಿಯಾಗಿದೆ. ಇದಕ್ಕೆ ನಾನು ಮೊದಲು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಯಾಕಂತಂದರೆ ಅಕಸ್ಮಾತ್ ಈ ಪುಡಿನ ನಾವು ಮಾಡಿ ತಿಂಗಳಾಂಗಟ್ಲೆ ಇಟ್ಕೊಳ್ತೀವಿ ಅಂದರೆ ಪುಡಿ ಹಾಳಾಗಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಹುರ್ಗಡ್ಲೆನೂ ಬೆಚ್ಚಗೆ ಮಾಡಿಕೊಂಡ್ರೆ ಪುಡಿ ಕೆಡೋದಿಲ್ಲ. ಆಗಿದೆ ಇವಾಗ ಇದು. ನೆಕ್ಸ್ಟ್ ಅಕ್ಕಿ ಹುರ್ಕೊಳ್ತೀನಿ. ಅಕ್ಕಿಗೆ ನೀವು ಯಾವುದಾದ್ರೂ ತೊಗೊಳ್ಬೋದು ಅಕ್ಕಿ. ಅದು ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ಕಲರ್ ಚೇಂಜ್ ಆಗಿದೆ ಇವಾಗ ನೋಡಿ. ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ ನಾನು. ಆಗಿದೆ ಇವಾಗ ಇದು. ನೆಕ್ಸ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಸ್ವಲ್ಪ ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಬೇಕು ಅಂತಂದರೆ ಕಪ್ಪು ಎಳ್ಳು ಕೂಡ ಉಪಯೋಗಿಸ್ಕೊಳ್ಬೋದು, ತೊಂದರೆ ಇಲ್ಲ. ಆದರೆ ಕೆಲವರು ಪಲ್ಯಕ್ಕೆ ಹಾಕಿದಾಗ ಅದು ಕಪ್ಪು ಕಾಣುತ್ತೆ ಅಂತ ಇಷ್ಟಪಡಲ್ಲ. ಹಾಗಾಗಿ ಬಿಳಿ ಎಣ್ಣೆ ಹಾಕ್ಕೊಳ್ಬೋದು. ಈಗ ಆಗಿದೆ ಇದು ಇವಾಗ. ನೆಕ್ಸ್ಟ್ ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ. ಆಗಿದೆ ಇದು ಇವಾಗ. ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ. ಇವಾಗ ಇದು ಹುರ್ಕೊಂಡಿದ್ದು ಆಗಿದೆ. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರು ಮಾಡ್ಕೊಳ್ಬೇಕು. ಪಲ್ಯದ ಪುಡಿ ರೆಡಿಯಾಗಿದೆ ಇದು. ಇದಕ್ಕೆ ನಾವು ಎಳ್ಳು ಮತ್ತು ಅಕ್ಕಿ ಹುರ್ಗಡ್ಲೆ ಅದೆಲ್ಲ ಹುರಿದ್ಬಿಟ್ಟು ಹಾಕಿರ್ತೀವಲ್ಲ, ಹಾಗಾಗಿ ಇದು ತುಂಬಾ ಪರಿಮಳ ಬರ್ತಾ ಇರುತ್ತೆ. ಮತ್ತು ನೀವು ಪಲ್ಯ ಮಾಡಬೇಕಾದಾಗ ಮಾಡಿ ಎಲ್ಲ ರೆಡಿಯಾಗಿದೆ. ಇನ್ನೇನು ಇಳಿಸ್ತೀವಿ ಅನ್ಬೇಕಾದಾಗ ಹಾಕ್ಬಿಟ್ಟು ಒಂದು 2 ನಿಮಿಷ ಹಾಗೆ ಫ್ರೈ ಮಾಡಿಬಿಟ್ಟು ಇಳಿಸಿದ್ರೆ ಇದು ತುಂಬ ಟೇಸ್ಟಾಗಿರುತ್ತೆ, ತುಂಬ ಮತ್ತು ರುಚಿಯಾಗಿರುತ್ತೆ. ಮತ್ತು ನೀವು ಪಲ್ಯ ಕುದಿಸಿದ ತಕ್ಷಣವೇ ಇದು ತುಂಬ ಪರಿಮಳ ಬರ್ತಾ ಇರುತ್ತೆ. ಹಾಗಾಗಿ ಮಕ್ಕಳು ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಕೆಲಸಕ್ಕೆ ಹೋಗೋದ್ರಿಂದ ನಿಮಗೆ ಬೇಗ ಅದು ಟೇಸ್ಟಿಯಾಗಿ ಮಾಡೋಕ್ಕಾಗಿಲ್ಲ ಅಂತ ಬೇಜಾರಾಗೋದೇನು ಬೇಕಾಗಿಲ್ಲ. ಇದನ್ನು ಸ್ವಲ್ಪ ಮಾಡಿಟ್ಕೊಂಡಿದ್ರೆ ನೀವು ಒಂದು 10-15 ನಿಮಿಷದಲ್ಲಿ ಇದು ತುಂಬ ಟೇಸ್ಟಾಗಿರುತ್ತಲ್ವ. ಹಾಗಾಗಿ ತುಂಬ ರುಚಿಯಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಮನೆಯಲ್ಲಿ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.